ನೀವು ಸ್ಟಾರ್ಟಿಂಗ್ ಮಹಾನಟಿ ಬಂದಾಗ್ಲೂ ಕೂಡ ಹೇಳಿದ್ರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನ್ನ ಫೇವ್ರೆಟ್ ನಟ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಬಾಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಬಾಸ್ ಹೇಗೆ ಅಂತ ಬಾಸ್ ಫ್ಯಾನ್ಸಿಗೆ ಗೊತ್ತು. ಅವ್ರ ಮನ್ಸು ಎಷ್ಟು ಎಷ್ಟು ಒಳ್ಳೆ ವ್ಯಕ್ತಿ ಮನ್ಸಿಂದ ಅವರು ಅಂತ. ಆಬ್ವಿಯಸ್ಲಿ ಲೈಫಲ್ಲಿ ಒಳ್ಳೇದು ಕೆಟ್ಟದು ಎಲ್ರಿಗೂ ಆಗ್ತಾನೆ ಇರುತ್ತೆ. ಸೊ ನಿಮ್ಗೂ ಒಂದು ಒಳ್ಳೇದು ಕೆಟ್ಟದಾಗಿರುತ್ತೆ, ನನ್ಗೂ ಒಂದು ಒಳ್ಳೇದು ಕೆಟ್ಟದಾಗಿರುತ್ತೆ. ಸ್ವಲ್ಪ ದೊಡ್ಡದಾಗಿ ಕೆಟ್ಟದಾಗಿದೆ ಇವರಿಗೆ. ಸೊ ಇವಾಗ ದೀಪ ಜೋರಾಗಿ ಉರಿತಿದೆ ಅಂದ್ರೆ ಆ ದಾರಿ ಮತ್ತೇನು ಹೊಸ ಬೆಳಕು ಬರುತ್ತೆ ಅಂತಾರಲ್ಲ, ಹಂಗೆ ಈ ಕೆಟ್ಟದೆಲ್ಲ ಮುಗಿದು ಒಂದು ಹೊಸದಾಗಿ ಏನೋ ಒಂದು ಒಳ್ಳೆ ಸುದ್ದಿ ಬಂದೇ ಬರುತ್ತೆ ಬಾಸ್ ಲೈಫಲ್ಲಿ. ಆ ಒಳ್ಳೆ ಸುದ್ದಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದೀವಿ. ಸೊ ಡೆವಿಲ್ ನೋಡಕ್ಕೆ ಕಾಯ್ತಾ ಇದೀವಿ. ಅದು ಹೇಗ್ ಬರುತ್ತೆ ಅನ್ನೋದೊಂದು ಎಕ್ಸೈಟ್ಮೆಂಟ್ ಇದೆ. ಕೆಟ್ಟದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಒಳ್ಳೆ ವಿಷಯ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಬೇಗ ಬಾಸ್ ಸ್ಟ್ರಾಂಗ್ ಆಗಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಇದೆ. ನೀವ್ ಅನ್ಕೊಂಡಾಗೇನೆ ದರ್ಶನ್ ಅವರ ಜೊತೆ ಏನಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ ನ ಮಾಡ್ತೀರಾ ಅಂತ? ಅತ್ತೆ ಮಗಳು ಮಾಡ್ತೀರಾ, ಅಥವಾ ತಂಗಿ ಕ್ಯಾರೆಕ್ಟರ್ ಮಾಡ್ತೀರಾ, ಅಥವಾ ಹೀರೋಯಿನ್ ಆಗಿ ಮಾಡ್ತೀರಾ, ಅಥವಾ ಯಾವ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಅದನ್ನ ಕೇಳಿ ಅಯ್ಯೋ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಏನು ತಲೆಲ್ಲ ತಿರ್ಗೋಗ್ಬಿಡುತ್ತಪ್ಪ. ಅಷ್ಟೊಂದು ಯೋಚನೆ ಮಾಡೋ ಶಕ್ತಿನೂ ನನ್ನಲ್ಲ. ನಾವೇನಿದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋರು. ಬಾಸ್ ನಲ್ಲಿಟ್ಟು ಬಿಟ್ಟಿದೀನಿ. ಬಾಸ್ ಜೊತೆ ಆಪರ್ಚುನಿಟಿ ಅನ್ನೋದೇ ಒಂದು ದೊಡ್ಡ ಏನು ಅಂತಾರಲ್ವಾ, ಅವ್ರ ಜೊತೆ ಸುಮ್ನೆ ಏನು ಒಂದ್ ಸೆಲ್ಫಿ ಸಿಕ್ಕರು ಸಾಕು ನನಗೆ. ಸರ್ ಅದ್ ಯೋಚನೆ ಮಾಡಕ್ಕೆ ಎಷ್ಟು ಕಷ್ಟವಾಗಿದೆ. ಹೆಂಗ್ ಯೋಚನೆ ಮಾಡ್ಲಿ ನಾನು? ತಂಗಿ ಬಿಟ್ಟು ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡ್ತೀನಿ. ಸೂಪರ್. ಅಂಡ್ ಈಗೇನಂತಂದ್ರೆ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು. ದರ್ಶನ್ ಫ್ಯಾನ್ಸ್ ಅನ್ಎಜುಕೇಟೆಡ್ ಪರ್ಸನ್ಸ್ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ, ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾರೆ. ನೀವು ಕೂಡ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ದರ್ಶನ್ ಫ್ಯಾನ್ಸ್ ಹಿಂಗೂ ಇರ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿರುವಂತ ನೀವಾಗಿರ್ಬೋದು, ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಯಾಕಂದ್ರೆ ಮೈಂಡ್ ಸೆಟ್ ಅನ್ನೋದು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತವ್ರು ಇರ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡುವಂತವ್ರು ಇರ್ತಾರೆ. ಸೊ ಈ ತರ ಥಾಟ್ ಮಾಡುವಂತವ್ರಿಗೆ ನಿಮ್ಮ ಒಪಿನಿಯನ್ ಏನು ಶೇರ್ ಮಾಡ್ತೀರಾ ಅಂತ? ಅಂದ್ರೆ ಅನ್ಎಜುಕೇಟೆಡ್ ಫ್ಯಾನ್ಸು ಅದೆಲ್ಲ ಎಲ್ಲಾ ಸೆಲೆಬ್ರಿಟಿಗೂ ಅವ್ರದ್ದು ಒಂದು ಸೆಟ್ ಆಫ್ ಫ್ಯಾನ್ಸ್ ಇರ್ತಾರೆ. ಅಂದ್ರೆ ಇವಾಗ ಸಪೋಸ್ ಒಂದು ನನಗೆ ಗೊತ್ತಿಲ್ಲ ಅವ್ರು ಫೇಕ್ ಅಕೌಂಟ್ ಮಾಡಿರ್ಬೋದೇ ಇಲ್ಲ ರಿಯಲ್ ಫ್ಯಾನ್ಸ್ ನಾನು ನೋಡಿಲ್ಲ ಹೋಗಿ. ಬಟ್ ನಾನು ಬಾಸ್ ಫ್ಯಾನ್ ಆಗಿರೋದ್ರಿಂದ ನಾನು ಎಜುಕೇಟೆಡ್. ನಾನು ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದೀನಿ. ಇವತ್ತಿನ ಅವ್ರ ಸಿನಿಮಾ ನೋಡೇ ಇಷ್ಟಪಡ್ತೀನಿ. ಸುಮಾರಷ್ಟು ಸಿನಿಮಾ ಇದೆ ನನಗೆ ಲೈಫ್ಗೆ ಅವ್ರು ತುಂಬಾ ಮೋಟಿವೇಶನ್. ನನ್ನ ಪ್ರೀತಿಯ ರಾಮು ನೋಡಿದಾಗ ಅನ್ಸುತ್ತೆ ಹಿಂಗ್ ಮಾಡ್ಬೇಕು ಆಕ್ಟಿಂಗ್ ಮಾಡಿದ್ರೆ ಅಂತ. ಮತ್ತೆ ಇನ್ನೊಂದ್ ಯಾವ್ದು ದತ್ತ ನೋಡಿದಾಗ ಅನ್ಸುತ್ತೆ ಕಾಮಿಡಿ ಆಗು ಮಾಡ್ತಾರಲ್ವಾ ಅನ್ಸುತ್ತೆ. ಮತ್ತೆ ಕರಿಯ ನೋಡಿದಾಗ ಹೆಂಗ್ ವಿಲನಿಶ್ ಆಗು ಮಾಡ್ತಾರಲ್ವಾ ಅನ್ಸುತ್ತೆ. ಕಲಾಸಿ ಪಳ್ಳೆ ನೋಡಿದಾಗ ಎಲ್ಲಾ ತರನು ಮಾಡ್ತಾರಲ್ಲಪ್ಪ ನಮ್ ಬಾಸು ಅನ್ಸುತ್ತೆ. ಡ್ಯಾನ್ಸ್ ಹಂಗೆ ಮಾಡ್ತಾರಲ್ವಾ. ಚಕ್ರವರ್ತಿನೂ ಮಾಡ್ತಾರೆ, ಕಾಟೇರನು ಮಾಡ್ತಾರೆ, ಈ ಕಡೆ ಕಾಮಿಡಿ ಆಗು ಮಾಡ್ತಾರೆ. ಎಲ್ಲದನ್ನು ಒಬ್ರ ಹತ್ರ ಇದೆ ಅಂದ್ರೆ ಅವ್ರ ಟ್ಯಾಲೆಂಟ್ ನ ನೋಡಿ ಇಷ್ಟಪಟ್ಟಿದ್ದೀನಿ. ನಾನು ಇವತ್ತವರೆಗೂ ಟ್ಯಾಲೆಂಟ್ ನ ನೋಡಿ ಇಷ್ಟಪಟ್ಟಿದ್ದೀನಿ. ನಂತರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಅವ್ರ ಟ್ಯಾಲೆಂಟ್ ನ ನೋಡಿ, ಅವ್ರ ಆಕ್ಟಿಂಗ್ ಸ್ಕಿಲ್ ನ ನೋಡಿ, ಅವ್ರ ಎನರ್ಜಿನ ನೋಡಿ ಇಷ್ಟಪಟ್ಟಿರೋರು ಇದ್ದಾರೆ. ನನಗೆ ಪರ್ಸನಲ್ ಲೈಫ್ ಅನವಶ್ಯಕತೆ, ಅದು ಬೇಡ ನನಗೆ. ಆರ್ಟಿಸ್ಟ್ ತರ ನೋಡ್ಬೇಕು ನನಗೆ. ಅವ್ರು ನನ್ನ ರಿಯಲ್ ಲೈಫ್ ಅವ್ರ ಮನೆಗೆ ಹೋಗಿ ಜ್ಯೂಸ್ ಕುಡ್ದಿಲ್ಲ ನಾನು, ಅವ್ರ ಮನೆಗೆ ಹೋಗಿ ಊಟ ಮಾಡಿಲ್ಲ ನಾನು, ಅವ್ರ ಪರ್ಸನಲ್ ಲೈಫ್ ನನಗೆ ಗೊತ್ತಿಲ್ಲ, ನಾನು ಅವ್ರ ಜೊತೆ ಸುತ್ತಾಡಿಲ್ಲ, ಅವ್ರನ್ನ ನಾನು ರಿಯಲ್ ಆಗಿ ನೋಡಿ ಇಲ್ಲ. ನಾನು ಸ್ಕ್ರೀನ್ ಮೇಲೆ ನೋಡಿದೀನಿ, ಆ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಷ್ಟೇ ನಂಬ್ತೀನಿ ನಾನು. ಹಂಗಾಗಿ ನನಗೆ ಅದೆಲ್ಲ ಅನ್ನೆಸೆಸರಿ ಥಿಂಗ್ಸ್. ಸೊ ಅದು ಯಾರು ಕಮೆಂಟ್ ಮಾಡಿದಾರೋ, ಅದು ಯಾರು ಮಾಡಿಲ್ವೋ, ಅದು ನಿಜವಾಗ್ಲೂ ಬಾಸ್ ಫ್ಯಾನ್ ಅಲ್ವೋ ಗೊತ್ತಿಲ್ಲ. ಬಟ್ ರಿಯಲ್ ಬಾಸ್ ಫ್ಯಾನ್ಸಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಯಾರಿಗಾದ್ರೂ ಕಮೆಂಟ್ ಮಾಡಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ. ಸೊ ಅಕಸ್ಮಾತ್ ನಿಮ್ಮ ಅಕೌಂಟ್ ಕೆಳಗಡೆ ನೀವೇನಾದ್ರೂ ದಿವಾಸ್ ಅಭಿಮಾನಿ ಅಂತ ತಕೊಂಡಿದ್ರೆ ಪ್ಲೀಸ್ ಅದನ್ನ ಆ ತರ ಬ್ಯಾಡ್ ಕಮೆಂಟ್ ನೀವು ಮಾಡ್ತಾ ಇದ್ರೆ ಅದನ್ನ ತೆಗ್ದಾಕ್ಬಿಡಿ. ನೀವು ರಿಯಲ್ ಫ್ಯಾನ್ಸ್ ಆಗಿರಕ್ ಚಾನ್ಸೇ ಇಲ್ಲ. ಸೊ ನಮ್ ಬಾಸ್ ಹೆಸರನ್ನ ಕಾಪಾಡೋದು ನಿಮ್ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.